ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಹ್ಯಾಂಡ್ಲಿಂಗ್ ಟಾಂಟ್ರಮ್ಸ್ ವಿತೌಟ್ ಹೀಲಿಂಗ್. ನಾವು ನಮ್ಮ ಪೇಷನ್ಸ್ ಕಳ್ಕೊಳ್ದೆ, ಕಿರ್ಚಾಡದೆ, ಹೈ ಪಿಚ್ ಅಲ್ಲಿ ಮಾತಾಡದೆ ಹೇಗೆ ಮಗುವಿನ ಟ್ಯಾಂಟ್ರಮ್ಸ್ ನ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡೋದು, ಈ ಬಗ್ಗೆ ತಿಳ್ಕೊಳ್ಳೋಣ. ಟ್ಯಾಂಟ್ರಮ್ಸ್ ಇನ್ ಪಬ್ಲಿಕ್, ಅಟ್ ಹೋಮ್ ಅಂಡ್ ಯು ಎಂಡ್ ಅಪ್ ವಿತ್ ಶೌಟಿಂಗ್. ಮಗು ತುಂಬಾ ಸ್ಮಾರ್ಟ್ ಇರುತ್ತೆ, ಎಲ್ಲಿ ಅದು ಟ್ಯಾಂಟ್ರಮ್ಸ್ ಥ್ರೋ ಮಾಡಿದ್ರೆ ಅದಕ್ಕೆ ಅಟೆನ್ಷನ್ ಸಿಗುತ್ತೆ ಅನ್ನೋದು ಮಗು ಕಲ್ತಿರುತ್ತೆ. ಓಕೆ, ಪಬ್ಲಿಕ್ ಪ್ಲೇಸ್ಗಳಲ್ಲಿ, ಪಾರ್ಟಿ ಫಂಕ್ಷನ್ಗಳಲ್ಲಿ, ಮನೆಯಲ್ಲಿ ಯಾರಾದ್ರೂ ಗೆಸ್ಟ್ ಬಂದಾಗ ಅದು ಆ ಬಿಹೇವಿಯರ್ನ ನೀವು ಒಪ್ಕೊಳ್ಳಲ್ಲ. ಸೊ ಅಥವಾ ಅದು ಕೇಳಿದ ಆ ಟೈಮಲ್ಲಿ ಸಿಕ್ಬಿಡುತ್ತೆ. ಈ ರಾಂಗ್ ಮೆಸೇಜ್ ಅದಕ್ಕೆ ಹೋಗಿರೋದ್ರಿಂದ ಟ್ಯಾಂಟ್ರಮ್ಸ್ ಇಂಥ ಜಾಗಗಳಲ್ಲೇ ಹೆಚ್ಚಾಗಿ ಮಾಡುತ್ತೆ. ಅದನ್ನ ಹೇಗೆ ನೀವು ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡ್ಬೋದು? ಟ್ಯಾಂಟ್ರಮ್ ಇಲ್ಲಿ ಮಿಸ್ಬಿಹೇವ್ ಅಲ್ಲ, ಇಲ್ಲಿ ಟ್ಯಾಂಟ್ರಮ್ ಇಸ್ ನಾಟ್ ಎ ಮಿಸ್ಬಿಹೇವ್, ಇಟ್ಸ್ ಅ ಎಮೋಷನಲ್ ಓವರ್ಲೋಡ್. ಆ ಟೈಮಲ್ಲಿ ಅದ್ರದ್ದು ಎಮೋಷನ್ಸ್ ಅದಕ್ಕೆ ಹ್ಯಾಂಡಲ್ ಮಾಡಕ್ ಆಗದೆ ಇರ್ಬೋದು. ದ ಚೈಲ್ಡ್ಸ್ ಬ್ರೈನ್ ಲಿಟ್ರಲಿ ಕೆನಾಟ್ ಕಾಮ್ ಡೌನ್. ಓವರ್ ಸ್ಟಿಮ್ಯುಲೇಟ್ ಆಗಿರೋ ಬ್ರೈನ್ ನ ಅದಕ್ಕೆ ಅದಾಗಿ ಕಾಮ್ ಮಾಡ್ಕೊಳ್ಳಕ್ಕೆ ಬರ್ತಾ ಇರಲ್ಲ. ಬಿಕಾಸ್ ಮಗು ಎಮೋಷನಲ್ ರೆಗ್ಯುಲೇಷನ್ ನ ಇನ್ನ ಕಲ್ತಿರಲ್ಲ, ಇಟ್ಸ್ ಸ್ಟಿಲ್ ಇನ್ ಡೆವಲಪ್ಮೆಂಟಲ್ ಪ್ರೋಸೆಸ್. ಸೊ ಆ ಟೈಮಲ್ಲಿ ನೀವು ಪೇಷನ್ಸ್ ಕಳ್ಕೊಂಡ್ರೆ ಹೇಗಾಗತ್ತೆ ಅಲ್ವಾ? ಈ ಟೈಮಲ್ಲಿ ನೀವು ಏನ್ ಮಾಡಬಾರ್ದು ಆಸ್ ಅ ಪೇರೆಂಟು, ಕಿರ್ಚಾಡ್ಬೇಡಿ, ಅವ್ರಿಗೆ ಥ್ರೆಟ್ ಫೀಲ್ ಮಾಡಿಸ್ಬೇಡಿ. ಕತ್ಲ ರೂಮಲ್ಲಿ ಕೂಡಾಕ್ಬಿಡ್ತೀನಿ, ಭೂತಾಗಿ ಇಟ್ಕೊಟ್ಬಿಡ್ತೀನಿ, ಕಳ್ಳರ ಕೈಲಿ ಕಳಿಸ್ಬಿಡ್ತೀನಿ, ಹಿಂಗೆ ಮಾಡಬೇಡಿ. ಸೊ ಇನ್ಸ್ಟೆಡ್ ಏನ್ ಮಾಡ್ಬೋದು? ಸ್ಟೇ ಕಾಮ್. ನೀವು ಕಾಮ್ ಆಗಿರಿ. ಆ ಎಮೋಷನಲ್ ರೆಗ್ಯುಲೇಷನ್ ನಿಮ್ಮ ಮೂಲಕ ಮಗು ಮಿರರಿಂಗ್ ಅಲ್ಲಿ ಕಲಿಯುತ್ತೆ. ಅಕ್ನಾಲೇಜ್ ಫೀಲಿಂಗ್. ಮಗು ಏನ್ ಫೀಲಿಂಗ್ ಗೋತ್ರು ಮಾಡ್ತದೆ, ಫಸ್ಟ್ ಅದನ್ನ ಒಪ್ಕೊಳ್ಳಿ, ಅಕ್ನಾಲೇಜ್ ಮಾಡಿ. ಐ ನೋ ಯು ಆರ್ ಅಪ್ಸೆಟ್, ನೀನ್ ಅಪ್ಸೆಟ್ ಆಗಿದೆ, ಅದು ನನ್ಗೆ ಗೊತ್ತಾಗ್ತಾ ಇದೆ, ಕಾಮ್ ಡೌನ್ ಆಗು, ನಾವು ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ, ವೆಯ್ಟ್ ಫಾರ್ ಇಟ್, ಅಷ್ಟೇ. ಯು ಡೋಂಟ್ ಸ್ಟಾಪ್ ಟ್ಯಾಂಟ್ರಮ್ಸ್ ಬೈ ಕಂಟ್ರೋಲಿಂಗ್ ಚಿಲ್ಡ್ರನ್. You stop them by teaching emotional safety. So, ಮಗುನ ಕಂಟ್ರೋಲ್ ಮಾಡ್ತಾ ಅವ್ರ ಟ್ಯಾಂಟ್ರಮ್ಸ್ ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅವ್ರಿಗೆ ಆ ಎಮೋಷನಲ್ ಸೇಫ್ಟಿ ಫೀಲ್ ಮಾಡಿಸಿದ್ರೆ ಗ್ರಾಜುವಲಿ ಆ ಟ್ಯಾಂಟ್ರಮ್ಸ್ ಹಿಡಿತಕ್ಕೆ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು.